ಬರ್ತೀನಿ ಗ್ಯಾಸ್ಟಿಕ್ ಕಾರ್ ಕೈ ವೈಫುನಕ್ಕೆ ಭಾರಿ ಅಡ್ಡ ನೀರು ಓಲ್ಲ ಯೂಸ್ ಮಾಡ್ತೀನಿ ನಾನು ಇಲ್ಲ ಅಟ್ಲ ಒಂದೇನೆ ಬರ್ತೀನಿ ಮುಳ್ಳ ಗಾಡಿ ಇಟ್ಲ ಒಂದೇನೆ ಬರ್ತೀನಿ ಇದೊಂಚೂರು ಪರ್ದೈಪಾವೆ ಬಾಯ್ ಕಾಣ್ತದೆ ಇವತ್ತಿನ ದಿವಸ ನಾವು ನೂರ್ಜಹಾನ್ ಅಮ್ಮನವರ ಮನೆಯಲ್ಲಿ ಇದ್ದೇವೆ. ಸೊ ಇವರು ಡೈಲಿ ಆಗಿ ಸೆರಾಕೇರ್ ಥೆರಪಿಗೆ ಬರ್ತಾ ಇದ್ರು, ಬೆಸ್ಟ್ ಆಗಿ ಇಂಪ್ರೂವ್ಮೆಂಟ್ಸ್ ಅನ್ನು ಕೂಡ ಪಡೆದಿದ್ದಾರೆ. ಸೊ ಇವತ್ತಿನ ದಿವಸ ಅವರು ನಮ್ಮ ಆಲ್ಕಲೈನ್ ಡಿವೈಸ್ ಅನ್ನ ಮನೆಯಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಮತ್ತು ಅವರ ಫ್ಯಾಮಿಲಿಗೆ ಯಾವ ರೀತಿಯಾಗಿ ಇದರಿಂದ ಇಂಪ್ರೂವ್ಮೆಂಟ್ಸ್ ಬಂದಿದೆ ಅಂತ ಕೇಳ್ತಾ ಬರುವ. ನಮಸ್ತೆ ಅಮ್ಮ. ನಮಸ್ತೆ. ಎಷ್ಟು ಸಮಯದಿಂದ ಸೆರಾಕೇರ್ಗೆ ಥೆರಪಿಗೆ ಬರ್ತಾ ಇದ್ದೀರಾ? 4 ತಿಂಗಳಿಂದ ಬರ್ತಾ ಇದ್ದೆ. ಓಕೆ, ಸೆರಾಕೇರ್ಗೆ ಬರುವಾಗ ನಿಮ್ಗೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು? ನಮಗೆ ಮಂಡಿ ನೋವು ಬರ್ತಿತ್ತು, ಮತ್ತೆ ಕಾಲಿನಲ್ಲಿ ಊತ ಇತ್ತು, ವೆರಿಕೋಸ್ ಪ್ರಾಬ್ಲಮ್ ಇತ್ತು, ಆಮೇಲೆ ಹಾರ್ಟ್ ಇದ್ದು ಎಲ್ಲ ನನಗೆ ತುಂಬ ದಂಕಟ್ಟಿದಾಗೆ ಆಗ್ತಿತ್ತು. ಆಮೇಲೆ ನನಗೆ ಬಲಭಾಗದಲ್ಲಿ ನೋವು ಬರ್ತಿತ್ತು, ಸೈಡಲ್ಲಿ ಬ್ಲಡ್ ಇನ್ಫೆಕ್ಷನ್ ಇತ್ತು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ತುಂಬ ಇತ್ತು ನನಗೆ. ಓಕೆ, ಇಷ್ಟೆಲ್ಲ ಪ್ರಾಬ್ಲಮ್ಸ್ ಎಷ್ಟು ಸಮಯದಿಂದ ಇತ್ತು ನಿಮಗೆ? ನನಗೆ ಸಾಧಾರಣ ಒಂದು 2-3 ವರ್ಷದಿಂದ ಇತ್ತು ಇದು. ಮತ್ತು ಒಂದು 2 ವರ್ಷದವರೆಗೆ ನಾನು ಮದ್ದು ಮಾಡಿ 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 ನನಗೆ ತುಂಬ ಕಡಿಮೆನೇ ಆಗಲಿಲ್ಲ. ಆ ನಂತರ ನಾನು ಸೆರಾಕೇರ್ಗೆ ಬಂದೆ. ಅಮ್ಮ, ಈಗ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಹೇಳಿದ್ರಿ, ಸೊ ನೀವು ಎಷ್ಟು ಸಫರ್ ಆಗಿದ್ದೀರಾ? ಅಂದರೆ ಇದಕ್ಕೆ ಏನಾದರೂ ಮೆಡಿಸಿನ್ ಏನಾದರೂ ಮಾಡಿದ್ದೀರಾ? ಮಾಡಿದ್ದೇನೆ ಮೇಡಮ್. ನಾನೊಂದು 2 ವರ್ಷದಿಂದ ಮೆಡಿಸಿನ್ ದಿನ ತಿಂತಿದ್ದೆ. ನನಗೆ ತುಂಬ ಕಡೆದು ಒಂದು 4-5 ಕಡೆದು ಮದ್ದು ಆಗಿತ್ತು, ಯಾವುದು ಸಹ ನಡೆಯಲಿಲ್ಲ. ಮದ್ದು ತಿನ್ನುವುದು ಮಾತ್ರ ಬರ್ತಿತ್ತು, ಏನು ನನಗೆ ವರ್ಕ್ ಆಗ್ತಿರ್ಲಿಲ್ಲ ಶರೀರಕ್ಕೆ. ಆಮೇಲೆ ಅದು ಉಪರಿತಲ್ಲಿ ನಾನು ಮತ್ತೆ ತುಂಬ ಕೃಷ ಆಗ್ತಾ ಬಂದೆ, ಅಂದರೆ ತುಂಬ ಶರೀರ ನನ್ನದು ಕೃಷವಾಗ್ತಾ ಹೋಯಿತು. ಆಮೇಲೆ ಏನಪ್ಪ ಅಂತ ದೃಢ ಸಂಕಲ್ಪ ಮಾಡಿ ಸೆರಾಕೇರ್ಗೆ ನಾನು ಬಂದೆ. ಓಕೆ ಅಮ್ಮ, ಈಗ ನೀವು ಹಾಸ್ಪಿಟಲ್ಗೆ ಹೋಗಿದ್ರಿ, ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ರಿ ಅಂತ ಹೇಳಿದ್ರಿ. ಯಾವ ಪ್ರಾಬ್ಲಮ್ಸ್ಗೆ ಯಾವುದೆಲ್ಲ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ರಿ? ವಾತ ಪ್ರಾಬ್ಲಮ್ ಅಂತ ಹೇಳಿದರು, ಗಂಟು ನೋವಿಗೆ ವಾತದಿಂದ ಅದು ಅಂತ, ಅದಕ್ಕೆ ತಗೊಳ್ತಿದ್ದೆ. ಮತ್ತು ಬ್ಲಡ್ ಇನ್ಫೆಕ್ಷನ್ಗೆ ತಗೊಳ್ತಿದ್ದೆ. ಆಮೇಲೆ ವೆರಿಕೋಸ್ ಪ್ರಾಬ್ಲಮ್ ಅಂತ ಹೇಳಿದೆ, ಅದಕ್ಕೆ ಒಂದು ಮಾತ್ರೆ. ನಂತರ ನನಗೆ ಗ್ಯಾಸ್ಟ್ರಿಕ್ಗೆ ಮಾತ್ರೆ ಇತ್ತು. ಇಷ್ಟೆಲ್ಲ 4 ಮಾತ್ರೆ ತಿಂತಿದ್ದೆ ನಾನು. ಮತ್ತು ಒಂದು ಸಿರಪ್ ಇತ್ತು 2 ಹೊತ್ತು ತಗೊಳ್ಳಿಕ್ಕೆ. ಓಕೆ, ಇದಕ್ಕೆಲ್ಲ ಎಷ್ಟು ಖರ್ಚು ಮಾಡಿದ್ದೀರಾ? ಅದು ಅಂದರೆ ನನಗೆ ಮೊದಲು ನಾನು ತಿಂಗಳಿಗೆ ಒಂದು 6,000-7,000 ಮದ್ದಿಗೆ ಆಗ್ತಿತ್ತು. ನಾನು ಕೋಟೆಕಾರಿದ್ದು ಮದ್ದು ಮಾಡ್ತಿದ್ದೆ. ತಿಂಗಳಲ್ಲಿ 7-8,000 ಮದ್ದಿಗೆ ಆಗ್ತಿತ್ತು ನನಗೆ. 1 ವರ್ಷದವರೆಗೆ ಮಾಡಿದ್ದೀನಿ. ಯಾವುದು ಸಹ ಇಲ್ಲ. ಅಮ್ಮ, ಈಗ 4 ತಿಂಗಳಿಂದ ನೀವು ಸೆರಾಕೇರ್ ಥೆರಪಿಯನ್ನ ಮಾಡಿದ್ದೀರಾ. ಸೊ ನಿಮ್ಮ ಹೆಲ್ತ್ ಅಲ್ಲಿ ಏನು ಚೇಂಜಸ್ ಆಗಿದೆ? ನನ್ನ ಹೆಲ್ತಲ್ಲಿ ಅಂದರೆ ನನಗೆ ದಮ್ ಕಟ್ಟಿತ್ತಲ್ಲ, ಅದು ಕಡಿಮೆ ಆಗಿದೆ. ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗಿದೆ. ಊಟ ಮಾಡಿದರೆ ಮಧ್ಯಾಹ್ನ ಊಟ ಮಾಡಿದ್ದು ರಾತ್ರಿ ತನಕ ಹೊಟ್ಟೆ ಜೀರ್ಣ ಆಗ್ತಿರಲಿಲ್ಲ, ಅದು ಸಮಸ್ಯೆ ನಿವಾರಣೆ ಆಗಿದೆ. ಆಮೇಲೆ ನನಗೆ ರೈಟ್ ಸೈಡಲ್ಲಿ ಹೊಟ್ಟೆಯ ರೈಟ್ ಸೈಡಲ್ಲಿ ನೋವು ಬರ್ತಿತ್ತು, ಅದು ವಾಸಿಯಾಗಿದೆ. ಮತ್ತು ಮಂಡಿ ನೋವು ಒಂದು 90ರಷ್ಟು ಕಡಿಮೆ ಆಗಿದೆ. ಆಮೇಲೆ ಊತ ಬರುವುದೆಲ್ಲ ನಾರ್ಮಲ್ ಬಂದಿದೆ, ಖಾಲಿ ಊತ ಬರುವುದಿಲ್ಲ ಈಗ. ಇಂಥ ಸಮಸ್ಯೆ ಎಲ್ಲ ನಿವಾರಣೆ ಆಗಿದೆ ನನಗೆ, ಎಲ್ಲವೂ ನನಗೆ ಕಡಿಮೆ ಆಗಿದೆ. ಬ್ಲಡ್ ಇನ್ಫೆಕ್ಷನ್ ಕೂಡ ನನಗೆ ನಾರ್ಮಲ್ ಬಂದಿತ್ತು. ಮತ್ತೊಮ್ಮೆ ಮೊದಲಿಗೆ ಸ್ಕ್ಯಾನಿಂಗ್ ಮಾಡುವಾಗೆಲ್ಲ ಇತ್ತು, ನಂತರ ನನಗೆಲ್ಲ ನಾರ್ಮಲ್ ಬಂತು ಸ್ಕ್ಯಾನಿಂಗ್ ಆಗುವಾಗ. ಅಮ್ಮ, ಈಗ ನೀವು ಆಲ್ಕಲೈನ್ ಡಿವೈಸ್ ಅನ್ನ ಮನೆಯಲ್ಲೇ ಯೂಸ್ ಮಾಡ್ತಾ ಇದ್ದೀರಾ, ಯಾತಕ್ಕೋಸ್ಕರ ಮನೆಯಲ್ಲೇ ಹಾಕೊಂಡಿದ್ದೀರಾ? ಅಂದರೆ ಇದರಿಂದ ಫ್ಯಾಮಿಲಿಗೆ ಏನಾದರೂ ಇದರಿಂದ ಬೆನಿಫಿಟ್ಸ್ ಆಗಿದೆಯಾ? ಯಾಕಂದರೆ ನನಗೆ ಅಲ್ಲಿ ವಾಟರ್ ಥೆರಪಿ ಮಾಡಿದ್ರಲ್ಲ ಸೆರಾಕೇರಲ್ಲಿ, 15 days. ಹೌದು, ಆವಾಗ ನನಗೆ ಅಲ್ಲಿಂದ ನೀರು ಸಿಕ್ಕಿತ್ತು ನನಗೆ 2 ಬಾಟಲ್. ಹಾಗೆ ಆ ನೀರು ಕುಡಿದ ಮೇಲೆ ನನಗೆ ತುಂಬ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲ ಕಡಿಮೆ ಆಯಿತು. ಮತ್ತು ನನ್ನ ಮಗನಿಗೂ ಸಹ ಸಮಸ್ಯೆ ಇತ್ತು, ಅವನಿಗೆ ಸ್ವಲ್ಪ ಎದೆ ಉರಿ ಬರುವುದು, ಏನು ತಿಂದರೂ ಹೊಟ್ಟೆ ಉಬ್ಬಲಿಕ್ಕೆ ಜೀರ್ಣ ಆಗೋದಿಲ್ಲ, ಇದೆಲ್ಲ ಅವನಿಗೆ ಇತ್ತು.
ಹಾಗೆ ನಾನು ಮತ್ತೆ ಮನೆಯವರ ನನಗೆ ಕಡಿಮೆ ಆಯ್ತಲ್ಲ ಅಂತ ಮನೆಯವರಿಗಾಗಿ ಸಹ ಇರಲಿ ಅಂತ ಅದನ್ನು ಖರೀದಿ ಮಾಡಿಸಿದ್ದೆ ಎಲ್ಲರಿಗಾಗಿ. ಹಾಗೆ ಈಗ ಈ ನೀರನ್ನು ನಾವು ಕುಡಿಯುವುದರಿಂದ ಎಲ್ಲರಿಗೂ ಮನೆಯವರಿಗೆ ಒಳ್ಳೆಯದೇ, ಅಂದರೆ ಹೊಟ್ಟೆ ಉಬ್ಬರಿಕೆ ಆದರೂ ಕಡಿಮೆ ಆಗ್ತದೆ, ಎಂಥ ಸಮಸ್ಯೆನೂ ಇಲ್ಲ. ಮಗುವಿಗೆ ಸಹ ನಾವು ಇದರಿಂದ ಒಂದು 0 ನಂಬರ್ ಇದ್ದ ನೀರನ್ನು ಮಗುವಿಗೆ ಸಹ ಕೊಡ್ತಾ ಇದ್ದೇವೆ. ಎಲ್ಲರೂ ನಾವು ಯೂಸ್ ಮಾಡ್ತಾ ಇದ್ದೇವೆ. ಎಲ್ಲರಿಗಾಗಿಯೂ ಒಂದು ಒಳ್ಳೆಯದೇ ಆಗಿದೆ ಈ ನೀರು ಕುಡಿಯೋದ್ರಿಂದ. ಈಗ ನಿಮ್ಗೆ ಇದಕ್ಕೆ ಹಾಕಿರುವಂತಹ ಹಣ ವೇಸ್ಟ್ ಅಂತ ಅನಿಸಿದೆ? ಅಂದ್ರೆ ನಿಮ್ಗೆ ಈ ಹಣದಿಂದ ಬೇರೆ ಏನಾದ್ರು ಗೋಲ್ಡ್ ತಗೊಳ್ಬಹುದಿತ್ತು, ಏನಾದ್ರು ಮನೆ ಪರ್ಚೇಸ್ ಮಾಡ್ಬೋದಾಗಿತ್ತು? ಇಲ್ಲ, ಯಾಕಂದ್ರೆ ನಮಗೆ ಮದ್ದಿಗೆ ತುಂಬಾ ಹಣ ಹೋಗ್ತಿತ್ತು. ಒಂದು ತಿಂಗಳಿಗೆ ಸಾಧಾರಣ ನಾನೊಂದು 200 ಮೆಡಿಸಿನ್ ಮಾತ್ರೆಯನ್ನು ತಗೊಳ್ತಿದ್ದೆ. 200 ಮಾತ್ರೆ ತಿಂಗಳಿಗೆ 200 ಮಾತ್ರೆ ನಾನು ತಿಂತಿದ್ದೆ. ಆದ್ರಿಂದ ಅದಕ್ಕಿಂತ ಅದರಲ್ಲಿ ಸಹ ಶರೀರಕ್ಕೆ ಒಂದೊಂದು ಬಾಧಕವೇ ಆಗುವುದಲ್ವಾ. ಆದ್ರಿಂದ ಈ ರೀತಿ ಈ ನೀರಿನ ಅಲ್ಪೈನ್ ವಾಟರ್ ನಾವು ಇದನ್ನು ತರುವುದಕ್ಕೆ ಖರ್ಚು ಮಾಡಿದ್ದಕ್ಕೆ ಬೇಜಾರಿಲ್ಲ. ಯಾಕಂದ್ರೆ ಆರೋಗ್ಯದ ಮಟ್ಟಿಗೆ ಎಲ್ಲರಿಗೂ ಉತ್ತಮ ಆರೋಗ್ಯ ಇರ್ತದಲ್ಲ ಮನೆಯವರಿಗೆಲ್ಲ. ಅದಕ್ಕಾಗಿ ಈ ನೀರಿನ ಈ ಆಲ್ಪೈನ್ ವಾಟರ್ ಇದನ್ನು ನಾವು ಖರೀದಿಸಿದ್ರಿಂದ ನನಗೇನು ಮನಸ್ಸಿಗೆ ಬೇಸರ ಆಗಲಿಲ್ಲ. ಚಿನ್ನ ಬಣ್ಣ ಎಲ್ಲ ಆರೋಗ್ಯ ಇದ್ರೆ ತಾನೇ ನಮಗೆ ಎಲ್ಲವೂ. ನೋಡಿದ್ರಲ್ಲ, ನಮ್ಮ ನೂರ್ಜಹಾನ್ ಅಮ್ಮನವರು ಕೇವಲ 4 ತಿಂಗಳ ಸೆರಾಕೆ ಥೆರಪಿಯಲ್ಲಿ ಬೆಸ್ಟ್ ಆಗಿ ಇಂಪ್ರೂವ್ಮೆಂಟ್ಸ್ ಅನ್ನು ಪಡೆದಿದ್ದಾರೆ. ಸೊ ನೀವು ಕೂಡ ಹೆಲ್ತಿನಲ್ಲಿ ಬೆಸ್ಟ್ ಆಗಿ ಇಂಪ್ರೂವ್ಮೆಂಟ್ಸ್ ಅನ್ನು ಪಡೆಯಲಿಕ್ಕೋಸ್ಕರ ಸೆರಾಕೆಗೆ ವಿಸಿಟ್ ಆಗಿ. ಥ್ಯಾಂಕ್ ಯು ಸೋ ಮಚ್.